ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ವೀಕ್ ನಾವು ಮಾರ್ಕೆಟನ್ನು ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನೋಡ್ಕೊಂಬೋಣ. ಸೊ ಇಲ್ಲಿ ನಾವು ಈ ಒಂದು ವೀಕ್ಲಿ ಕ್ಯಾಂಡಲ್ ಮತ್ತು ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಬಂದ್ರೆ ಈ ವೀಕ್ಲಿ ಕ್ಯಾಂಡಲ್ ನೋಡ್ರಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡಿತ್ತಪ್ಪ ಅಂದ್ರೆ ಫಸ್ಟ್ ಇಲ್ಲೊಂದು ಏನಾಗಿತ್ತಪ್ಪ ಫಸ್ಟ್ ಒಂದು ಹೈ ಮಾಡಿತ್ತು. ಓಕೆ, ಸೊ ಆ ಹೈ ಮಾಡ್ಕೊಳ್ಳಿ ಈ ಹೈ ಅನ್ನ ಇಲ್ಲಿವರೆಗೂ ಬ್ರೇಕ್ ಮಾಡಿರಲಿಲ್ಲ. ಯಾವಾಗ ಮಾರ್ಕೆಟ್ ಈ ಒಂದು ಹೈ ಅನ್ನು ಬ್ರೇಕ್ ಮಾಡ್ಕೊಂಡು ಈ ಒಂದು ಹೈ ಅನ್ನು ಬ್ರೇಕ್ ಮಾಡ್ಕೊಂಡು ಇದನ್ನೇ ಬ್ರೇಕ್ ಮಾಡ್ಕೊಂಡು ಕಿಶಿಂದ ಇದೇನು ಟಚ್ ಮಾಡಿದ್ದ 56,200. ಓಕೆ, ಸೊ ಇದು ಟಚ್ ಮಾಡಿದ ಕೂಡಲೇ ಮಾರ್ಕೆಟ್ ಏನಪ್ಪ ಕಂಟಿನ್ಯೂಸ್ ಆಗಿ ಮತ್ತೆ ಒಂದು 2,000 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಹೌದಾ, ಸೊ ಅವಾಗ ಏನಾಯ್ತಪ್ಪ ಅಂದ್ರೆ ಟ್ರಂಪ್ ಟ್ಯಾರಿಫ್ ಇತ್ತಲ್ಲ, ಟ್ಯಾರಿಫ್ ಪ್ಲಾನ್ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಮತ್ತೆ ಅದೇ ರೀತಿ ಏನಾಯ್ತಪ್ಪ ಮತ್ತೆ ಮಾರ್ಕೆಟ್ ಇದೇ ಒಂದು ಹೈನ ರಿಟರ್ನ್ ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಬರ್ತದೆ. ಹೌದಾ, ಸೊ ಈ ವೀಕ್ಲಿ ಕ್ಯಾಂಡಲ್ ನೋಡ್ಕೊಂಡ್ರೆ ಇಲ್ಲಿ ನೋಡಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೇನು ಝೋನ್ ಇದೆಯಲ್ಲ, ಈ ಝೋನ್ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಪೋರ್ಟ್ ತಗೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಾಗೊಮ್ಮೆ ಮಾರ್ಕೆಟ್ ಪುಲ್ ಬ್ಯಾಕ್ ಆಗ್ತದೆ, ಕೆಳಗಡೆ ಬಂದಾಗೊಮ್ಮೆ ಮಾರ್ಕೆಟ್ ಪುಲ್ ಬ್ಯಾಕ್ ಆಗ್ತದೆ. ಹೌದಾ, ಸೊ ಈ ರೀತಿ ಆಗಿರ್ತಕ್ಕಂಥ ಸ್ನ್ಯಾಪದಲ್ಲಿ ಮಾರ್ಕೆಟ್ ಏನಾಗಿತ್ತಪ್ಪ ಇದೇ ಒಂದು ವೀಕ್ನಲ್ಲಿ ಮಾರ್ಕೆಟ್ ಕಂಟ್ರೋಲ್ಸ್ ಕೆಳಗಡೆ ಬರದೆ ಮಾರ್ಕೆಟ್ ಏನಿದಪ್ಪ ಮಾರ್ಕೆಟ್ ಕಂಟ್ರೋಲ್ಸ್ ಮೇಲ್ಗಡೆ ಹೋಗುತ್ತೆ. ಎಷ್ಟು ಪಾಯಿಂಟ್ಸ್ ಮೇಲ್ಗಡೆ ಹೋಗಿತ್ತಪ್ಪ ಅಂದ್ರೆ ಒಂದು ವೀಕಲ್ಲಿ 1280 ಪಾಯಿಂಟ್ ಹೋಗುತ್ತೆ. ಹೌದಾ, ಸೊ 1280 ಪಾಯಿಂಟ್ ಹೋಗಿದ್ದಿಲ್ಲ. ಈ ಒಂದು ಪಾಯಿಂಟ್ ಹೋಗಿದ್ದಪ್ಪ ಅಂದ್ರೆ ಇವಾಗ ಲಗ್ಭಗ್ ಎಲ್ಲಿ ತನಕ ಐತಪ್ಪ ಅಂದ್ರೆ ರೌಂಡ್ ಫಿಗರ್ ಈ ಕ್ರಾಸ್ ಕ್ಲೋಸ್ ಮಾಡಿರ್ತಕ್ಕ ಪಾಯಿಂಟ್ ಹೋಗಪ್ಪ ಅಂತಂದ್ರೆ 56,578. ಹೌದಾ, ಸೊ 56,578 ಅಂದ್ರೆ ಇದನ್ನು ನೀವು ಹಾಯ್ ಕ್ರಾಸ್ ಮಾಡಿದ್ದು, ಇದನ್ನು ನೀವು ಹಾಯ್ ಕ್ರಾಸ್ ಮಾಡಿದ್ದು, ಇದನ್ನು ಕೂಡ ನೀವು ಹಾಯ್ ಕ್ರಾಸ್ ಮಾಡಿ ಮತ್ತೆ ರಿಟರ್ನ್ ಕೆಳಗಡೆ ಬಂದು ಮೇಲ್ಗಡೆ ಹೋಗಿದ್ದಪ್ಪ ಅಂತಂದ್ರೆ ಅಂತ ಇಲ್ಲಿ ಬೈಯರ್ಸ್ ಜಾಸ್ತಿ ಇದೆ. ಓಕೆ, ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ತಿಳ್ಕೊಬೇಕಾಗಿರ್ತಕ್ಕಂಥ ಅಂದ್ರೆ ಸೆಲ್ಲರ್ಸ್ ಗಿಂತ ಜಾಸ್ತಿ ಯಾರಪ್ಪ ಅಂದ್ರೆ ಬೈಯರ್ಸ್. ಹೌದಾ, ಸೊ ಇನ್ನು ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಟ್ರೈ ಮಾಡ್ಬೋದಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ವೀಕ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಲೆವೆಲ್ಸ್ ಯಾವಪ್ಪ ಅಂದ್ರೆ ನಾವು ನೋಡ್ಕೊಂಡ್ರೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆವೆಲ್ ಅಪ್ಪ ಇದು. ಓಕೆ, 56,100 ಮತ್ತು 56,200 ಈ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆವೆಲ್ ಎಲ್ಲಿವರೆಗೂ ಇದನ್ನ ಕ್ರಾಸ್ ಮಾಡ್ಕೊಂಡು ಕೆಳಗಡೆ ಮಾರ್ಕೆಟ್ ಬರಂಗಿಲ್ಲ ಅಲ್ಲಿವರೆಗೂ ಏನಾಗಿರಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಇಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಇರ್ತಕ್ಕಂಥ. ಕೆಳಗಡೆ ಬಂದಾಗ ಏನಿರ್ತದೆ ಜಾಸ್ತಿ ಸಪೋರ್ಟ್ ನೋಡ್ರಿ, ಇಲ್ಲಿ ಒಂದು ಸಪೋರ್ಟ್ ಐತಿ, ಇಲ್ಲಿ ಒಂದು ಕೂಡ ಸಪೋರ್ಟ್ ಐತಿ, ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಐತಿ, ಮತ್ತೆ ಇಲ್ಲಿನೂ ಒಂದು ಸಪೋರ್ಟ್ ಇದೆ. ಸೊ ಕಂಟಿನ್ಯೂಸ್ ಆಗಿ ಸಪೋರ್ಟ್ಗಳು ಇರೋದ್ರಿಂದ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಅಕಸ್ಮಾತ್ ಏನಾದ್ರು ಕೆಳಗಡೆ ಬಂತಪ್ಪ ಫುಲ್ ಬ್ಯಾಕ್ ತಗೊಂಡು ಈ ಒಂದು ಲೆವೆಲ್ಗೆ ಬಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇದಾವೆ. ಆಮೇಲೆ ಇಲ್ಲೊಂದು ಏನಾದ್ರು ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ತಗೊಂಡ್ರಿ, ಚಿಕ್ಕದಾಗಿರ್ತಕ್ಕಂಥ ಟ್ರೆಂಡ್ ಲೈನ್ ತಗೊಂಡ್ರೆ ಎಲ್ಲಿವರೆಗೂ ಈ ಒಂದು ಲೆವೆಲ್ ಅನ್ನ ಮಾರ್ಕೆಟ್ ಬರುತ್ತೆ. ಓಕೆ, ಮಾರ್ಕೆಟ್ ಇಲ್ಲಿ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಸ್ವಲ್ಪ ಇಲ್ಲಿ ಕನ್ಸಲ್ಟೇಷನ್ ಮಾಡ್ಬೋದು. ಕನ್ಸಲ್ಟೇಷನ್ ಮಾಡಿ ಯಾವಾಗ ಈ ಒಂದು ಹಾರಿಜೆಂಟಲ್ ಆಗಿ ಮತ್ತೆ ಟ್ರೆಂಡ್ ಲೈನ್ ಟಚ್ ಮಾಡಿದ ಇದೇನು ಪಾಯಿಂಟ್ ಇದೆಲ್ಲ ಈ ಒಂದು ಪಾಯಿಂಟಿಗೆ ಏನಾದ್ರು ಮಾರ್ಕೆಟ್ ಬಂತಪ್ಪ ಅವಾಗ ಮಾರ್ಕೆಟ್ ಹೆವಿ ಇರ್ತಕ್ಕಂಥ ಒಂದು ಮೇಲ್ಗಡೆ ರ್ಯಾಲಿ ಕೊಡ್ತಕ್ಕಂಥ ಸಾಧ್ಯ ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ದಲ್ಲಿ ಸ್ವಲ್ಪ ನೋಡ್ಕೊಂಡು ಸರಿಯಾಗಿ ಟ್ರೈ ಮಾಡೋದು ತುಂಬಾನೇ ಒಳ್ಳೇದು ಅಂತ ಅನ್ನೋ ಒಂದು ಅಭಿಪ್ರಾಯ. ಸೊ ಇದೇ ರೀತಿಯಾಗಿ ಇಲ್ಲಿ ನಾವು ಒಂದು ಡೈಲಿ ಕ್ಯಾನಲ್ ನೋಡ್ಕೊಂಡ್ರೆ ಇದೇ ಸೇಮ್ ಪ್ಯಾಟರ್ನ್ ಇಲ್ಲಿ ನೋಡ್ರಿ. ನಾನು ನಿಮ್ಗೆ ಡೈಲಿದಲ್ಲಿ ಹೇಳಿದೆ ಏನಿದಪ್ಪ ಅಂದ್ರೆ ಮಾರ್ಕೆಟ್ ಟ್ರೆಂಡ್ ಲೈನ್ ಈ ರೀತಿ ಬಂದಿದೆ, ಈ ರೀತಿ ಬಂದಿದೆ ಮಾರ್ಕೆಟ್ ಮತ್ತೆ ಏನಾಗುತ್ತಪ್ಪ ಟ್ರೆಂಡ್ ಲೈನ್ ಈ ರೀತಿ ಹೋಗುದು. ಸೊ ಟ್ರೆಂಡ್ ಲೈನ್ ವಿಡಿಯೋ ನಿಮ್ಗೆ ಹೇಳಿದೆ. ಹೌದಾ, ಸೊ ಆ ಟ್ರೆಂಡ್ ಲೈನ್ ಯಾವಾಗ ಚೇಂಜ್ ಆಗುತ್ತಾ ಅವಾಗ ಮಾರ್ಕೆಟ್ ಮೂವ್ಮೆಂಟ್ ಚೇಂಜ್ ಆಗಂತ ಹೇಳಿದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನೋಡಿ ಕಂಟಿನ್ಯೂಸ್ ಆಗಿ ಇಲ್ಲಿ ಕನ್ಸಲ್ಟೇಷನ್ ಆಗಿದೆ. ಹೌದಾ, ಸೊ ತುಂಬಾ ದಿನಗಳಿಂದ ಒಂದು ತಿಂಗಳ ತನಕ ಕನ್ಸಲ್ಟೇಷನ್ ಆಗಿದ್ದು ಇದು ಏನಾಗಿದೆಪ್ಪ ಇವಾಗ ಕನ್ಸಲ್ಟೇಷನ್ ಬ್ರೇಕ್ ಮಾಡಿದೆ. ಸೊ ಈ ಬ್ರೇಕ್ ಮಾಡಿದ್ರೆ ಕನ್ಸಲ್ಟೇಷನ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 57,000 ಕೂಡ ಹೋಗ್ಬೋದು ಮತ್ತು 58,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ತಗೊಂಡ್ರೆ ಮತ್ತೆ ಮಾರ್ಕೆಟ್ ಈ ಒಂದು ಸ್ಪೇಸ್ ಬರ್ತಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡ್ಬೋದು ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನೀವು ಸೋಮವಾರ ನಿಧಾನವಾಗಿ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಸೊ ಇದನ್ನ ಒಂದು ನಾವು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ನೋಡ್ರಿ ಈ 50 ಮಿನಿಟ್ಸ್ ಟೈಮ್ ನೋಡ್ರಿ ಕಂಟಿನ್ಯೂಸ್ ಆಗಿ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿತ್ತು. ಹೌದಾ, ಕಂಟಿನ್ಯೂಸ್ ಆಗಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿತ್ತು. ಇಲ್ಲಿಪ್ಪ ಅಂದ್ರೆ ಈ ಒಂದು ಡೇಟ್ ಇಂದ 24ರಿಂದ ಎಷ್ಟನೇ ತಾರೀಕು ಅಂತಂದ್ರೆ ನಿನ್ನೆ ತಾರೀಕಿಂದ. ಓಕೆ, ಸೊ 5ನೇ ತಾರೀಕಿಂದ ಕಂಟಿನ್ಯೂಸ್ ಏನಾಗಿತ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿತ್ತು. ಈ ಕನ್ಸಲ್ಟೇಷನ್ ಆಗಿರ್ತಕ್ಕಂಥ ಒಂದು ಟೈಮ್ ನಾನು ನಿನ್ನೂ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ಒಂದು ಏರಿಯಾ ಏನಪ್ಪಾ ಅಂತಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸೆಲರ್ಸ್ ಶಾರ್ಟ್ ಮಾಡಿರ್ತಾರೆ, ಟಾರ್ಗೆಟ್ SL ಪಾಯಿಂಟ್ಸ್ ಇರ್ತಾವ. ಮೇಲ್ಗಡೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಬಯರ್ಸ್ ಏನಾಗಿರ್ತಾವು ಇಲ್ಲಿ SL ಹಿಟ್ ಆಗ್ತಾವು, SL ಹಿಟ್ ಪಾಯಿಂಟ್ ಮಾಡ್ತಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಯಾವಾಗ ಇದು SL ಹಿಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದಿಲ್ಲ ಅವಾಗ ಏನಾಗಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ರ್ಯಾಲಿ ಇಲ್ಲಿ ನಿನ್ನೆ ದಿನ ಕೊಟ್ಟಿದೆ. ಸೊ ಒಂದು ವೇಳೆ ಮಾರ್ಕೆಟ್ ಏನಾದ್ರು ಈ ಒಂದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಓಪನ್ ಆಯ್ತಾರೆ, ಓಕೆ,
ನೋಡ್ರಿ ಮಾರ್ಕೆಟ್ ಏನಾದ್ರು ಈ ಒಂದೇ ಒಂದು ಝೋನ್ದಲ್ಲಿ ಓಪನ್ ಆದ್ರೆ, ಇದೇ ಝೋನ್ದಲ್ಲಿ ಓಪನ್ ಆಗ್ತಾರೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಗೆ ಈ ಒಂದು ಏರಿಯಾ ಏನಾಗ್ತದಪ್ಪ ಅಂತಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಕನ್ಸಲ್ಟೇಷನ್ ಝೋನ್ ಆಗಿ ನಮಗೆ ಇಲ್ಲಿ ವರ್ಕ್ ಮಾಡುತ್ತೆ. ಹೌದಾ, ಎರಡು ಝೋನ್. ಆಮೇಲೆ ಈ ಒಂದು ಝೋನ್ ಏನಿದಿಲ್ಲ, ಈ ಒಂದು ಪಾಯಿಂಟ್ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಬರುತ್ತೆ. ಓಕೆ, ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್ ಬರುತ್ತೆ. ಮಾರ್ಕೆಟ್ ಇಲ್ಲಿ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಬೌನ್ಸ್ ಬ್ಯಾಕ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಅಥವಾ ಈ ಒಂದು ಏರಿಯಾದಲ್ಲಿ ಬರ್ತಪ್ಪ ಅಂದ್ರೆ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಎಲ್ಲೇ ಮೇಲ್ಗಡೆ ಓಪನ್ ಆದ್ರೂ ಕೂಡ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಬೌನ್ಸ್ ಬ್ಯಾಕ್ ಮತ್ತೆ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗ್ಬೇಕು. ಇಲ್ಲಪ್ಪ ಅಂದ್ರೆ ಮತ್ತೆ ಕೆಳಗಡೆ ಬಂದ ಮತ್ತೆ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬೀಳಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಇಲ್ಲಿವರೆಗೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಯಾಕಪ್ಪ ಅಂದ್ರೆ ಒಂದು ಸರಿಸುಮಾರು ಇವತ್ತು ನಿನ್ನಿಂದ ಲಾಸ್ಟ್ ಒಂದು ಟ್ರೇಡಿಂಗ್ ಡೇದಲ್ಲಿ ಎಷ್ಟು ರ್ಯಾಲಿ ಕೊಟ್ಟಿದ್ದಪ್ಪ ಅಂದ್ರೆ 1125 ರ್ಯಾಲಿ ಕೊಟ್ಟಿದೆ. ಹೌದಾ, 1125 ರ್ಯಾಲಿ ಪಾಯಿಂಟ್ಸ್ ಕೊಟ್ಟಿದ್ದಪ್ಪ ಅಂದ್ರೆ ನೆಕ್ಸ್ಟ್ ಡೇನು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ರ್ಯಾಲಿ ಕೊಡ್ತಕ್ಕಂಥ ಸಾಧ್ಯತೆಗಳು ತುಂಬಾನೇ ರೇಟ್ ಕೇಸಸ್ ಒಳಗಿರ್ತಾವೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳೆಯಿಂದ ಸೋಮವಾರ ದಿವಸ ಅಷ್ಟೇನು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಟ್ರೇಡಿಂಗ್ ಡೇ ಇರಂಗಿಲ್ಲ, ಅಲ್ಲಿ ಕನ್ಸಲ್ಟೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹೀಗಾಗಿ ನೀವೇನಾದ್ರು ಪಾಯಿಂಟ್ಸ್ ಗಳನ್ನ ಅಥವಾ ನೀವು ಲಾಟ್ ಸೈಜ್ ಗಳನ್ನ ನೀವು ಜಾಸ್ತಿ ತಗೋತಿದ್ರಪ್ಪ ಅಂದ್ರೆ ಆ ಲಾಟ್ ಸೈಜ್ ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೀವು ಟೈಟ್ ಆಗಿರ್ತಕ್ಕಂಥ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಕೆಲಸ ಮಾಡೋದು ತುಂಬಾನೇ ಒಳ್ಳೆಯದು. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಒಂದು ನಿಫ್ಟಿ ನೋಡ್ಕೊಂಡ್ರೆ, ನಿಫ್ಟಿಯಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ನಿಫ್ಟಿ ಒಳಗೆ ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಗೆ ಮಾರ್ಕೆಟ್ ಇಲ್ಲಿ ಒಂದು ಏನಾಗಿತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಿತ್ತು, ಇಲ್ಲಿ ಕೆಳಗಡೆ ಬಂದಿತ್ತು. ಓಕೆ, ಕೆಳಗಡೆ ಬಂದಾಗ ಏನಾಗಿತ್ತಪ್ಪ ಅಂದ್ರೆ ಮತ್ತೆ ಇದು ಹೈ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋದಾಗ ಇದನ್ನು ಕೂಡ ಏನಾಯ್ತಪ್ಪ ಇಲ್ಲಿ ಫೇಕ್ ಆಗಿತ್ತು. ಹೌದಾ, ಇದು ಫೇಕ್. ಯಾಕಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಏನಪ್ಪ ಹೈಯರ್ ಹೈ ಹೈಯರ್ ಲೋ ಇದೆ. ಹೌದಾ, ಸೊ ಹೈಯರ್ ಹೈ ಹೈಯರ್ ಲೋದಲ್ಲಿ ಮಾರ್ಕೆಟ್ ಯಾವಾಗ ಈ ಪಾಯಿಂಟ್ ಬರುತ್ತೆ, ಈ ಪಾಯಿಂಟ್ ಬಂದಾಗ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಈ ಪಾಯಿಂಟ್ ಬಂದಾಗ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಸೊ ಈಗ ಏನ್ ಮಾಡಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇದು ಗ್ರೀನ್ ಕ್ಯಾಂಡಲ್ ಇದೆ. ಹೌದಾ, ಸೊ ಅದ್ರ ಜೊತೆ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಒಂದು ಅದ್ರ ಮಗ್ಗಕ್ಕೆ ಏನಾಗಿತ್ತಪ್ಪ ಅಂದ್ರೆ ಅದ್ರ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡಿತ್ತು. ಸೊ ಹ್ಯಾಮರ್ ಕ್ಯಾಂಡಲ್ ಮಾಡೋದು ಕೂಡ ಅದರ ನೆಕ್ಸ್ಟ್ ವೀಕ್ ಏನಿತ್ತಪ್ಪ ಅಂದ್ರೆ ಮತ್ತೆ ಒಂದು ಚಿಕ್ಕದಾಗಿರ್ತಕ್ಕಂಥ ಬುಲಿ ಇದು ಶೂಟಿಂಗ್ ಸ್ಟಾರ್ ಮಾಡಿರೋದ್ರಿಂದ ನಾವೇನು ಪ್ಲಾನ್ ಮಾಡಿದ್ವಿ, ಇದೇನಾದ್ರು ಕ್ರಾಸ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಫಾಲ್ ಆಗೋದಂತ ಮಾಡಿದ್ವಿ. ಬಟ್ ಅದು ಮಾರ್ಕೆಟ್ ಫಾಲ್ ಆಗದೆ ಇಲ್ಲೇ ಏನಾಯ್ತಪ್ಪ ಈ ಒಂದು ಸ್ಪೇಸ್ಗೆ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲೆ ಹೋಗಿದೆ. ಅಂದ್ರೆ ಇಲ್ಲಿ ಏನಾಗಿದಪ್ಪ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಏನಾಗಿದಪ್ಪ ಅಂತಂದ್ರೆ ಪೂರನು ಫೇಲ್ ಆಗಿದ್ದಾರೆ. ಸೊ ಇಲ್ಲಿ ಏನಾಗಿದಪ್ಪ ಮಾರ್ಕೆಟ್ ಟೋಟಲ್ ಆಗಿ ಬುಲಿಶ್ ಸೈನ್ ಇರೋದ್ರಿಂದ ಬುಲಿಶ್ ಜಾಸ್ತಿ ಆಕ್ಟಿವಿಟಿ ಇರೋದ್ರಿಂದ ಮಾರ್ಕೆಟ್ದಲ್ಲಿ ಏನಿದಪ್ಪ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಂಡಲ್ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಹೌದಾ, ಸೊ ಒಂದ್ ವೇಳೆ ನೆಕ್ಸ್ಟ್ ವೀಕ್ದಲ್ಲಿ ಮಾರ್ಕೆಟ್ ಏನಾದ್ರು ಈ ಒಂದು ಲೆವೆಲ್ ಅನ್ನ ಕ್ರಾಸ್ ಮಾಡಿದ್ರೆ, ಓಕೆ, ಮಾರ್ಕೆಟ್ದಲ್ಲಿ ಈ ಒಂದು ಲೆವೆಲ್ ಅನ್ನ ಏನಾದ್ರು ಮಾರ್ಕೆಟ್ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತಪ್ಪ, ಇವಾಗಂತೂ 25,300 ಪಾಯಿಂಟ್ ಇದೆ. ಹೌದಾ, ಸೊ ಮಾರ್ಕೆಟ್ ಏನು ಇಲ್ಲಿ ಡಾಟ್ ಕೆಶನ್ ಮೇಲ್ಗಡೆ ಹೋಗುತ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗುತ್ತಪ್ಪ ಅಂದ್ರೆ ಈ ಒಂದು ಲೆವೆಲ್ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಈ ಒಂದು ಲೆವೆಲ್ ಏನಪ್ಪ ಅಂದ್ರೆ 25,250. ಓಕೆ, 25,250 ಈ ಒಂದು ಲೆವೆಲ್ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ, 20,250. ಓಕೆ, ಸೊ ಇದನ್ನ ಏನಾದ್ರು ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದು 25,500 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಬಟ್ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಈ ಒಂದು ಕನ್ಸಲ್ಟೇಷನ್ ಏರಿಯಾದಲ್ಲಿ ಇದೆ. ಓಕೆ, ಈ ಕನ್ಸಲ್ಟೇಷನ್ ಏರಿಯಾ ಮಾಡಿದ್ರೆ ಬ್ರೇಕ್ ಮಾಡಬೇಕು. ಯಾವಾಗ ಇದು ಕನ್ಸಲ್ಟೇಷನ್ ಏರಿಯಾ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಒಂದು ನಮ್ಗೆ ಮೇಲಿನ ಸೈಡ್ 26,000 ಕೂಡ ಮಾರ್ಕೆಟ್ ರ್ಯಾಲಿ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, ಆಮೇಲೆ ಒಂದು ಏನಾದ್ರು ಕೆಳಗಡೆ ಬಂತಪ್ಪ ಅಂದ್ರೆ ಕೆಳಗಡೆ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ ಈ ಒಂದು ಝೋನ್ ತನಕ ಬರ್ಬೋದು. ಓಕೆ, 24,800 ಈ ಝೋನ್ ತನಕ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಸೊ ಇದನ್ನ ನಾವು ಒನ್ ಡೇ ಕ್ಯಾಂಡಲ್ ನೋಡಿದ್ರೆ ಇದು ನೋಡ್ರಿ, ಇದನ್ನ ನಾವು ಒನ್ ಡೇ ಕ್ಯಾಂಡಲ್ ನೋಡಿದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ನೋಡ್ರಿ ಕಂಟಿನ್ಯೂಸ್ ಆಗಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಇದೆ, ಇಲ್ಲಿನೂ ಕೂಡ ಸಪೋರ್ಟ್, ಇಲ್ಲಿನೂ ಕೂಡ ಸಪೋರ್ಟ್, ಇಲ್ಲಿನೂ ಕೂಡ ಸಪೋರ್ಟ್, ಇಲ್ಲಿನೂ ಕೂಡ ಸಪೋರ್ಟ್, ಕಂಟಿನ್ಯೂಸ್ ಆಗಿ ಏನಾಗ್ತಪ್ಪ ಅಂದ್ರೆ ಸಪೋರ್ಟ್ ಝೋನ್ ಇದೆ. ಓಕೆ, ಸೊ ಇಲ್ಲಿ ಏನಾಗ್ತಪ್ಪ ಮಾರ್ಕೆಟ್ ಒಂದ್ ವೇಳೆ ಏನಾದ್ರು ಈ ಒಂದು ಏರಿಯಾನ ಕ್ರಾಸ್ ಮಾಡಿದ್ರೆ, ಓಕೆ, ಈ ಒಂದು ಏರಿಯಾನ ಏನಾದ್ರು ಮಾರ್ಕೆಟ್ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ 25,250 ದಾಟೋದು ತಕ್ಷಣ ಏನಾಗುತ್ತಪ್ಪ 25,500 ಮತ್ತು 25,750 ಆಮೇಲೆ 26,000 ಈ 4 ಪಾಯಿಂಟ್ ಅನ್ನು ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ರೀಚ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಮೇನ್ ಇಂಪಾರ್ಟೆಂಟ್ ಆಗಪ್ಪ ಅಂದ್ರೆ 25,250 ಮೇಲೆ ಕ್ರಾಸ್ ಮಾಡ್ಬೇಕು. ಇದು ಕ್ರಾಸ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಅವಾಗ ಮತ್ತೆ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ
ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಇದನ್ನ ಒಂದು 50 ಸ್ಟಾಂಪ್ ನೋಡ್ಕೊಂಡ್ರೆ ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ರ್ಯಾಲಿ ಕೊಟ್ಟಿದೆ, ಹೌದಾ. ಸೊ ಹೆವಿ ಆಗಿರ್ತಕ್ಕಂಥ ರ್ಯಾಲಿ ಕೊಟ್ಟರು ಕೂಡ ಇಲ್ಲಿ ಏನಿದೆಪ್ಪ ಅಂದ್ರೆ ನಮಗೆ ಇಲ್ಲಿ ಮೇಲಿನ ಸೈಡ್ ರೆಸಿಸ್ಟೆನ್ಸ್ ಲೆವೆಲ್ ಭಾಳ ಜಾಸ್ತಿ ಇದೆ. ಓಕೆ, 25,100 ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಹೇಗಪ್ಪ ಅಂದ್ರೆ ಈ ಒಂದು ಇದಕ್ಕೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ, ಹೌದಾ. ಸೊ ನೋಡಿ ಇಲ್ಲಿನೂ ಸಪೋರ್ಟ್ ಇದೆ, ಇಲ್ಲಿನೂ ಕೂಡ ಸಪೋರ್ಟ್ ಇದೆ, ಇಲ್ಲಿನೂ ಕೂಡ ಸಪೋರ್ಟ್ ಆಮೇಲೆ ಇಲ್ಲಿನೂ ಕೂಡ ಸಪೋರ್ಟ್ ಇದೆ, ಇಲ್ಲಿನೂ ಕೂಡ ಸಪೋರ್ಟ್ ಇದೆ. ಸೊ ಈ ಒಂದು ಏರಿಯಾ 25,100 ಏನು ದಾಟಲ್ಲ, 25,100 ದಾಟಪ್ಪ ಅಂದ್ರೆ ಅವಾಗ 25,250 ತನಕ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಒಂದ್ ವೇಳೆ ಏನಾದ್ರು ಕನ್ಸಲ್ಟೇಷನ್ ಆಗಿ ಇಲ್ಲಿ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಬರ್ಬೋದಪ್ಪ, ಈ ಒಂದು ಏರಿಯಾ 24,900. ಓಕೆ, ಈ 24,900 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಇದೇ ಒಂದು ಏನ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇತ್ತ, ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಹೇಗೆ ಮಾಡಪ್ಪ ಅಂದ್ರೆ 24,900. ಓಕೆ, 24,900 ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡ ಕೆಳಗಡೆ ಬರಂಗಿಲ್ಲ. ಇಲ್ಲಿ ಏನಾಗ್ತಪ್ಪ ಅಂದ್ರೆ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿರೋದ್ರಿಂದ ಇಲ್ಲಿ ಫ್ಲಿಪ್ ಝೋನ್ ಆಗಿರೋದ್ರಿಂದ ಮಾರ್ಕೆಟ್ ಇಲ್ಲಿ ಬಂದ ತಕ್ಷಣ ಮತ್ತೆ ಸ್ವಲ್ಪ ಸೆಕ್ಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು 25,100 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂತಂದ್ರೆ ಈ ಒಂದು ಏನು ಏರಿಯಾದಲ್ಲಿ ಈ ಏರಿಯಾ ಏನಾಗ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆಗಿ ವರ್ಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಕನ್ಸಲ್ಟೇಷನ್ ಆಗಿ ಮತ್ತೆ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ 25,250 ಮತ್ತೆ 25,500 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ದಲ್ಲಿ ನೀವು ಮಾರ್ಕೆಟಲ್ಲಿ ಸ್ವಲ್ಪ ನೋಡ್ಕೊಂಡು ಟ್ರಿಕ್ಕಿಯಾಗಿ ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.